ಭಗವಂತ ಹೆಂಗೆ ಇರ್ತಾನೋ ಅಂತ ಕೇಳಿದ್ರೆ ಪತ್ತಾರ ಉಡ್ದಾರ ಮಾಡ್ಬೇಕಾದ್ರೆ ದಾರ ಮಾಪ್ ತೊಗೊಂಬರ್ರಿ, ಆ ಕರಿ ಮಾರಿ ಅವನು ಮೊತ್ತಿ ನೋಡಂಗಿಲ್ಲ. ಇವ ಅಲ್ರಿ ಇವ್ರಪ್ಪ. ಹಾಂ, ಇಲ್ಲಿ ಪಾಠದವ್ರಿ, ನಾವು ಶಿವಭಕ್ತರು, ಇವ್ರು ಹರಿಭಕ್ತರು. ನಮ್ದು ಶಮಶಾನದಾಗ ವಾಸ, ಇವ್ರದ್ದು ವೈಕುಂಠದಾಗ ವಾಸ. ಇವ್ರಿಗೆ ತುಳಸಿ ಮಾಲಿ, ನಮ್ಮ ಕೊಳ್ಳಾಗ ಹಾವ. ಹಿಂಗೆ ಬೇಯ್ದು ಆನಂದದಿಂದ. ಅವಾಗ ಪತ್ತಾರ ನಾವು ಮುಖ ನೋಡಂಗಿಲ್ಲ, ದಾರ ಮಾಪ ಹಚ್ಚಿ ತೊಗೊಂಬರಿ ಅಂದಾಗ ಒಮ್ಮೆ ಮಾಡಿಕೊಡೋಣ, ಅರ್ಧ ಕಂಬಿತ್ತು. ಮತ್ತೊಂದು ಸಲ ಮಾಡಿಕೊಡೋಣ, 2 ಪಟ್ಟು ಹೆಚ್ಚಾಯಿತು. ಇದು ಕಾರಣ ಏನು ಅಂತ ಕೇಳಿದ್ರೆ, 10 ಭವವನ್ನು ಎತ್ತು ಎಮ್ಮೆಯನ್ನು ಕಾದ, ಮತ್ತೆ ಪಾಂಡವರಿಗೆ ಆಳಾದ ಶ್ರೀಹರಿಯು ನಿತ್ತ ನೋಡನ್ನ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳ್ದ. 10 ಭವವನ್ನು ಎತ್ತಿ 10 ಅವತಾರ ತಾಳ್ಯಾನ. ಪ್ರತಿಯೊಂದೊಂದು ಅವತಾರದಾಗ ಆಳಾಗೇ ದುಡ್ದಾನ ಭಗವಂತ. ಪಾಂಡವರ ಮನ್ಯಾಗ ರಥ ಹೊಡ್ಯಾಕ ನಿಂತ. ರಾಮ ಅವತಾರದಾಗ ಹೆಂಡತಿಗೆ ಕಳ್ಕೊಂಡ, ರಾಜ್ಯವನ್ನು ಬಿಟ್ಟ, ಅನ್ನ ನೀರಿಲ್ದ 14 ವರ್ಷ ವನವಾಸ ಮಾಡಿದ, ಅಗಸನ ಕಡೆಯಿಂದ ಬೇಯಿಸ್ಕೊಂಡ, ಜಗತ್ತ ನಿಂದನೆಯನ್ನು ತಾಳಿದ, ಭಕ್ತರ ಮನ್ಯಾಗ ಹೋಗಿ ಮುಸುರಿನೂ ತಿಕ್ಕಿದ, ಒಗ್ಯಾನು ಹೋಗದ, ಕಸಾನು ಹುಡುಗಿದ, ಅಡುಗೆನೂ ಮಾಡಿದ. ಅದಕ್ಕೆ ಹೇಳಿದ್ರು ಅವರು, 10 ಭವವನ್ನು ಕಟ್ಟಿ ಎತ್ತು ಎಮ್ಮೆಯನ್ನು ಕಾದ, ಮತ್ತೆ ಪಾಂಡವರಿಗೆ ಆಳಾದ ಹರಿಯುತ್ತಾ ನೆತ್ತ ನೋಡನ್ನ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳ್ದ. ಒಂದು ದಿವಸ ಆ ಭಗವಂತ ಕೃಷ್ಣನ ಮೇಲೆ ಗೌಳಿಗಿತ್ತಿದ ಎಂಥ ಭಕ್ತಿ ಇತ್ತು ಅಂತ ಕೇಳಿದ್ರೆ, ತನ್ನ ಮನ್ಯಾಗಿನ ಕೆಲಸ ಎಲ್ಲ ಮುಗಿತಂದ್ರೆ ಕೃಷ್ಣ ಅಂತ ಕರಿತಿದ್ಲಕ್ಕಿ. ಜಗತ್ತ ರಕ್ಷಕ ಕೃಷ್ಣ ಓಡೋಡಿ ಬರ್ತಿದ್ದ. ಕರೆದೇನವ ನನ್ನ ನಾವು ಬಾ ಊಟ ಮಾಡು ನೋಡಕ್ಕೆ. ಊಟಕ್ಕೆ ಕುಂಡ್ರವ, ಹಿಂಗಾದ್ರೆ ನಾನು ನಿನಗೆ ನಡಂಗಿಲ್ಲ, ನೀ ಸಣ್ಣ ಮಗು ಆಗಬೇಕು, ನನ್ನ ತೊಡಿ ಮೇಲೆ ಕುಂಡ್ರಬೇಕು, ನಾನು ನಿನಗೆ ಉಣಿಸ್ಬೇಕು, ನೀ ಉಣ್ಬೇಕು. ನೋಡ್ರಿ ಎಂಥ ಭಕ್ತಿ. ಇದನ್ನು ಈಡೇರಿಸ್ಬೇಕು ಭಗವಂತ. ಆಯ್ತವ, ನಾವು ಒಂದು 4 ವರ್ಷದ ಮಗು ಆಗವ, ಇದೇ ಒಂದು ಮಗು ಬಂದೈತೆ ನೋಡ್ರಿ, ಅಷ್ಟು ಮಗು ಆಗವ ಗೌಳಿಗಿತ್ತಿ ತೊಡಿ ಮೇಲೆ ಕುಣಿಸ್ಕೊಳ್ಳೋಕ್ಕೆ ತುತ್ತು ಮಾಡಿ ಉಣಸೋಕ್ಕೆ. ಕಡೆಗೆ ಊಟ ಆದಮೇಲೆ ಹತ್ತು ಕೃಷ್ಣ ಇನ್ನು ಆಟ ಆಡೋನು ಸ್ವಲ್ಪ ದೊಡ್ಡವಾಗವ. ಮತ್ತು 10-12 ವರ್ಷದವಾಗವ ಗೌಳಿಗಿತ್ತಿ ಜೊತೆ ಆಟ ಮಾಡವ. ಹಿಂಗೆ 1 ದಿನ ನಡೀತು, 2 ದಿನ ನಡೀತು, 3 ದಿನ ನಡೀತು. 4ನೇ ದಿವಸಕ್ಕೆ ಕೆಲವೊಂದು ದಿವಸಕ್ಕೆ ಗೌಳಿಗಿತ್ತಿ ತಾಳ, ಕೃಷ್ಣ ನೀ ಸಣ್ಣವಾಗಿ 2 ದಿನ ಇರವ, ಒಮ್ಮೆ ದೊಡ್ಡವಾಗವು ಅಂದಳು. ಏವಾ ಭಾಳ ವಿಚಾರ ಮಾಡಿದ ನಾವು. ಸಣ್ಣವಾಗಂದಿದ್ದಿ ಆಗೀನಿ, ನನಗೆ ದೊಡ್ಡವ ಆಗತ್ತೀಗ ಅನ್ನಕತ್ತಿದ್ದಿ, ಹೊಳ್ಳಿ ಸಣ್ಣವಾಗಂದ್ರೆ ನಾ ಆಗವ ಅಲ್ಲಿ ನೋಡೋಣ ನಾವು. ಈಗ ವಿಚಾರ ಮಾಡಿ ಹೇಳ ನನಗೆ ನಾವು. ಇಲ್ಲ, ಇವತ್ತು ನೀ ದೊಡ್ಡವನೇ ಆಗಬೇಕು. ಆಯ್ತವ, ನಿನ್ನ ಆಜ್ಞೆ ಇರಲಿ ತಂದ. ಪಟ್ನ ದೊಡ್ಡವಾಗಿಬಿಟ್ಟ. ಒಂದು 40 ವರ್ಷದ ಮನುಷ್ಯ ಆಗಿಬಿಟ್ಟ. ಆ ಟೈಮದೊಳಗೆ ದೊಡ್ಡವ ಆಗಿದ್ದ. ಮಂಚದ ಮೇಲೆ ಇವ್ ಕೂತಿದ್ದ. ಗೌಳಿಗಿತ್ತಿ ಕೂತಿಳು, ಮಾತಾಡ್ಕೊತ ಕೂತಿದ್ರು. ಗೌಳಿಗಿತ್ತಿ ಗಂಡ ಎತ್ತ ಹೊಡ್ಕೊಂಡು ಅಂಗಳಾಗ ಬಂದ. ಗೌಳಿಗಿತ್ತಿ ಅಂದ್ಲು, ಘಾತ ಆಯ್ತಂದ್ಲ. ನನ್ನ ಗಂಡ ಬಂದ, ಇಂಥವನು ತೊಗೊಂಡು ಮನ್ಯಾಗ ಕೂತಿದ್ದಿ, ಇವ್ ಯಾರತ್ತ ಕೇಳ್ರಿ, ನಾ ಏನು ಹೇಳಿ? ರೂಪ ಬೇರೂಪ ಮಾಡ್ಕೊಂಡು ಬಂದಾನ. ಕೃಷ್ಣನ ರೂಪದಾಗ ಬಂದಿಲ್ಲವ. ಕೃಷ್ಣ ಘಾತ ಆಯ್ತು, ಪಟ್ನ ಸಣ್ಣವಾಗಂದ್ಲು. ಅದು ಹೋಗೈತಿ ಮಾತಂದು ನಾವು. ಕಾಲು ಜಾರೈತಿ, ಏನು ಮಾಡಕ್ಕೆ ಬರೋದಿಲ್ಲ. ನೀ ಟಿಕೆಟ್ ಈಗ ತೊಗೊಂಡು ಏನು ಮಾಡೋಕೆ, ಟ್ರೈನ್ ಹೋಗಿ ಬಾಳೋತಾತದ ನಾವು. ಭಗವಂತ ಸಂಕಟ ಬಂದೈತು, ನಾನು ಒಗತಾನ ಹರಿಸ್ಬೇಡ, ಸಣ್ಣವಾಗಂದ್ಲು. ನಾ ಸಣ್ಣವಾಗೋದಿಲ್ಲ, ಇವು ಹಠ ಹಿಡ್ದ. ಇರ್ಲಿಪ್ಪ, ಇಲ್ಲೇ ಮಂಚದ ಮ್ಯಾಗಾರೆ ಮಕ್ಕೊಂಡ್ಲು. ತೆಲಿಬಿಂದ ಇಟ್ಕೊಂಡು ಮಕ್ಕೊಂಡು ಬಿಟ್ಟ. ಮ್ಯಾಗ ಒಂದು ಶಾಲು ಹೊಚ್ಚಿಬಿಟ್ಲು. ಗಂಡ ಬಂದ, ನೀರು ತೊಗೊಂಬ ಅಂದ. ಕೈಕಾಲು ಮುಖ ತಕ್ಕೊಳಕ್ಕೆ ನೀರು ಕೊಟ್ಟಳು. ಕೈಕಾಲು ಮುಖ ತಕ್ಕೊಂಡು ಒಳಗೆ ಬಂದ. ಊಟಕ್ಕೆ ಕೊಡ್ಬಾ ತಂದ. ಒಳಗೆ ಊಟಕ್ಕೆ ನೀಡಾಕ ಹೆಣ್ಮಗಳು ಅಡುಗೆ ಮನ್ಯಾಗ ಹೋದ್ಲು. ಇವು ಪಡ್ಸಾಲ್ಯಾಗ ಕೂತ ಹಿಂಗೆ ಹೊಳ್ಳಿ ನೋಡ್ದ. ಮಂಚದ ಮ್ಯಾಲ ಮಾಲಕ್ಕೆ ಏಕ ಮನಗಿದ್ದ. ಅಡ್ಡನಿಗೆ ತಂದ ಗವಳಿಗೆ ತೆಟ್ಟ. ಯಾರಿವ್ರು ಮನ್ಕೊಂಡವ್ರ? ಭತ್ತ ಕುತ್ತಿಗೆ ಹಗ್ಗ. ಏನು ಮಾಡೋದು? ಯಾರಿವ್ರು ಮಕ್ಕೊಂಡಾರ ತಂದಾಗ ಅವಾಗ ಪಟ್ನ ಅವನ ಆಟ ಹೇಳಕ್ಕೆ ಬರೋದಿಲ್ಲ. ಹಂಗೆ ಹಚ್ಚಿಬಿಟ್ಟವ. ಇಲ್ರಿ, ನಮ್ಮ ಅಕ್ಕ ಬಂದು ಬಾಳತಾತು, ದನದಾಳ ಮಕ್ಕೊಂಡಾಳ. ಏ ಹುಚ್ಚಿ, ನಿಮ್ಮ ಅಕ್ಕನ ಬಿಟ್ಟು ಊಟ ಮಾಡೋದಾ? ಎಬಸು
ಭಾಳ ದಿವ್ಸಕ್ಕೆ ನಿಮ್ಮ ಅಕ್ಕ ಬಂದ ಬಿಟ್ಟು ಮಾಡೋದು ಊಟ ಎಬಸ್ಸು 3 ಮಂದಿ ಕೂಡೇ ಊಟ ಮಾಡುನು. ಇನ್ನು ಹೆಂಗೆ ಮಾಡಲಿ? ಕಾಲು ಹೆಬ್ಬಳ್ಳೆ ಹಿಂಗೆ ನೆಲ ತಿರುಗಾಡಕತ್ಲು, ಏನು ಮಾಡೋದು? ನೆಲ ನೆಬಟಾಕತ್ಲಿ, ಇನ್ನೇನು ಮಾಡೋದು? ಶ್ರೀಹರಿ ಭಕ್ತ ವಚ್ಚಲ, ಕಣ್ಣು ತೆಗೆದ ನೋಡು, ಕರುಣೆ ತೋರು. ನಾ ಏನೋ ಹುಡುಗಾಟಿಗೆ ಮಾಡಕ್ಕೆ ಹೋಗಿನಿ, ಅದು ಬೇರೆ ಆಯಿತು. ನಾವೊಂದು ತೆಗೆದೀನಿ ಎಚ್ಚನಿಕೆ, ನನ್ನ ಕೈಯಾಗ ಸಿಕ್ಕದ ನೆಚ್ಚನಿಕೆ, ಇದು ಘಾತ ಮಾಡಿದೆ ಭಗವಂತ, ನೀನೇ ಇದನ್ನು ರಕ್ಷಣೆ ಮಾಡು ಅಂಥೇಳಿ ಗೌಳಿಗಿತ್ತೆ ಅಂದ್ಲು. ಕಣ್ಣು ಮುಚ್ಚಿ ಏನಾಗೋದಾಗಲಿ ಒಗತನ ಹರಿದ್ರೆ ಹರಿಲಿ ಅಂದ್ಲು. ಹೋಗಿ ಕಣ್ಣು ಮುಚ್ಚಿ ಮುಖದ ಮ್ಯಾಗಿನ ಶಲ್ಯ ಹಿಂಗೆ ತೆಗೆದು ಹಾರಿಸಿದ್ಲು. ಸ್ವತಃ ಅವ್ರ ಅಕ್ಕನೇ ಆಗಿ ಅಲ್ಲಿ ಮನೆಗೆ ಬಿಟ್ಟಿಳು. ಕಾಡ್ತಾನ ಭಗವಂತ, ಕಾಡಿ ನೋಡ್ತಾನ. ಒಮ್ಮೆ ಮೇಮ್ಯಾಗ ಅರಿಬಿಲ್ದಂಗೆ ಮಾಡ್ತಾನ. 2-3 ದಿನ ಉಪವಾಸ ಕೆಡುತ್ತಾನ. ಗಂಡ ಯಾಂತಿಗೆ ಜಗಳ ಹಚ್ತಾನ. ಅಣ್ತಾಮ್ರೊಳಗೆ ನ್ಯಾಯ ತರ್ತಾನ. ಬ್ಯಾರೆ ಆಗಾಕ ನಿಲ್ಲಿಸ್ತಾನ. ಖರೆ ನಾವು ಗಟ್ಟಿ ಆಗಬೇಕು. ಗಟ್ಟಿ ಆದಾಗ ದೇವ್ರು ಭೇಟಿ ಆಕೈತಿ. ನಾವು ಗಟ್ಟಿ ಆಗಂಗಿಲ್ಲ. ಹ್ಯಾಂಟ್ ಒಂದು ಮಾತನ್ನು ಕೊಡದ ನಿಂದು ಭಾಳ ಕಾಣ್ತೈತಿ, ಬಾ ನೋಡುನು. ಹಂಗಲ್ಲದು. ಪುಣ್ಯಾತ್ಮರೇ, ಸ್ವತಃ ಗೌಳಿಗಿತ್ತಿ ಅಕ್ಕನೇ ಆಗಿದ್ದ ಪರಮಾತ್ಮ, ಅಕ್ಕ ನಮ್ಮವ್ರು ಬಂದಾರ, ನಿಮ್ಮ ಮಾವು ಕರಿತಾನ, ಊಟ ಮಾಡೋನು ಬಾ. ಆಯ್ತು ತಂಗಿ ತಿಳ್ಕೊಂಡು ಚಟ್ಟನೆ ಎದ್ದು ಕೈಕಾಲು ಮುಖ ತಕ್ಕೊಂಡು 3 ಮಂದಿ ಕೂಡಿ ಊಟ ಮಾಡಿದ್ರೆ ಪುಣ್ಯಾತ್ಮರೇ, ಒಂದು ಗೌಳಿಗಿತ್ತಿ ಅಕ್ಕನ ರೂಪದಾಗ ಶ್ರೀಹರಿ ಊಟ ಮಾಡಿದ. ಗಂಡ ಊಟ ಮಾಡಿ, ನೀವಿಬ್ಬರು ಅಕ್ಕ ತಂಗಿ ಮಾತಾಡ್ರಿ, ನನ್ನೊಂದು ಸ್ವಲ್ಪ ಕೆಲಸ ಐತಿ, ನಾ ಹೊರಗೆ ಉಸಾಳಿಯಾಗಿ ಮಕ್ಕೋತೀನಿ ತಿಳ್ಕೊಂಡು ಮನೆ ಹೊರಗೆ ಬಡ್ಡ್ಯಾಗ, ಆಗಿನ ಕಾಲದಾಗಿದ್ದು ರೀ, ಬಡ್ಡ್ಯಾಗ ಕಣಿಕಿ ಹೊಟ್ಟ ಹಿಡಿದು ಅದ್ರ ಮ್ಯಾಗ ಒಂದು ಕಟ್ಟಿ ಅಲ್ಲಿ ಮಕ್ಕೊಳಕ್ಕೆ ಅವ್ನು ಹೋದ. ಆ ಟೈಮ್ದೊಳಗೆ ಭಗವಂತ ಏನೇನಪ್ಪ ನಾಟಕ ಅಂದ್ಲಕ್ಕಿ ಗೌಳಿಗಿತ್ತಿ. ಮತ್ತೇನಮ್ಮ ಪಾತ್ರನ ತಂದು ಹಚ್ಚಿದಿ, ಮತ್ತು ಮಾಡಬೇಕಲ್ಲ ನಾವು. ಭಗವಂತ ನನ್ನ ಮಾನ ಕಾದೆಪ್ಪ, ಇವತ್ತು ನಾನು ಒಗತಾನ ಉಳಿಸಿದಿ, ನಾ 7 ಜನ್ಮದಾಗೂ ನಿನ್ನ ಮರಿಲಾರ್ದಂಥ ಉಪಕಾರ ನನಗೆ ಮಾಡಿದಿ ಅತ್ತ ಪಾದಿಗೆ ನಮಸ್ಕಾರ ಮಾಡಿದ್ಲು. ಇನ್ನೊಂದು ಸಲ ನನಗೆ ದೊಡ್ಡವಾಗನಬೇಡ ನೋಡೋಣ ನಾವು. ಆವಾಗ ಭಗವಂತನಿಗೆ ನಮಸ್ಕಾರ ಮಾಡಿದ್ಲು. ಭಕ್ತ ವಚ್ಚಲನ ಅವನ ಆಟ ಏನು ಹೇಳ್ದು, ಅವನು ಗಾರುಡಿ ವಿದ್ಯೆ, ಅವನು ಗಾರುಡಿಗಿತ್ತೆ. ಅವ ಯಾವಾಗ ಏನಕ್ಕನ ಹೇಳಕ್ಕೆ ಬರೋದಿಲ್ಲ. ಹಂಗೆ ಇಲ್ಲಿ ಉಡ್ದಾರ ಆಗಬೇಕಾಗಿತ್ತ, ಅವನು ದರ್ಶನ ಆಗಬೇಕಾಗಿತ್ತು. ಅವಾಗ ಅವನು ಸಂಬಂಧ ಕಣ್ಣು ಕಟ್ಕೊಂಡ್ರೆ ಬಿಟ್ಟಾನು ಅವ. ಇಂಥ ಪರದೆ ಎಷ್ಟು ಹರಿದೋಗದಾನ. ಅದಕ್ಕೆ ಪುಣ್ಯಾತ್ಮರೇ, ಅವನು ಸೇವಾ ಮಾಡೋರು ಸಣ್ಣವರಲ್ಲ, ನೀವೆಲ್ಲರೂ ದೊಡ್ಡವರ. ಇನ್ನೊಂದು ಮಾತನ್ನು ನೀತಿ ಮತ್ತು ನೇಮ, ದಾನ ಧರ್ಮದ ಬದ್ದಲ ನಮ್ಮ ಶರಣರು ಸಂತರು ಮಾತಾಡಿದರು.